ಹಾಯ್ ಗಾಯ್ಸ್, ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಜನರು ಯಾವಾಗ ಬದಲಾವಣೆ ಆಗ್ತಾರ ಮತ್ತು ಅವರು ಯಾವಾಗ ಅಭಿವೃದ್ಧಿ ಆಗ್ತಾರ ಅಂತ ಹೇಳಿಗೆಸಿಂದ ನಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ. ಯಾಕಂತಂದ್ರ ತಮ್ಮ ಆರ್ಥಿಕ ಪರಿಸ್ಥಿತಿಯ ಸಲುವಾಗಿ ಹಲವಾರು ವರ್ಷಗಳ ಕಾಲ ತಮ್ಮ ಹುಟ್ಟಿದ ಊರನ್ನೇ ಬಿಟ್ಟಿಗೆಸಿಂದ ಬಂದು ಬೆಂಗಳೂರಲ್ಲಿ ದುಡಿತಿರ್ತಾರ. ಬೇಕಾದ್ರೆ ಅವ್ರು ನೋಡಿ ಅವ್ರ ದುಡಿಮೆ ಹೆಂಗೈತಿ, ಅವ್ರು ಇರ್ತಕ್ಕಂಥ ಪರಿಸ್ಥಿತಿ ಹೆಂಗೈತಿ. ಕನಸುಗಳ ಅರಮನೆಗೆ ಅಜ್ಜಿ ನಿಮ್ಗೆ ಯಾವ ಊರ? ಯಾದಗಿರಿ ಜಿಲ್ಲಲ್ಲ. ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದಿರಲ್ಲ ಅಜ್ಜಿ, ಎದಕ್ಕ? ದುಡ್ಡ್ಯಾಕಪ್ಪ ಯಪ್ಪ. ಹೌದಾ, ಎಷ್ಟು ವರ್ಷ ಆಯ್ತು ಬಂದು? ನಾವ್ ಬಂದು 10 ವರ್ಷ ಆಯ್ತು ನೋಡಿ. 10 ವರ್ಷ ಆಯ್ತು ಅಜ್ಜಿ. ಅಲ್ಲ ಅಜ್ಜಿ, ಮತ್ತೆ ಹೆಂಗ ಓಟ್ ಹಾಕಂತೇಳಿ ಮತ್ತೆ ಊರಿಗೆ ಹೋಗ್ತಿಲ್ಲ ಮತ್ತೆ? ಏನ್ ಓದ್ಕೇಸಿ ಏನ್ ನಮ್ಗೆ ಲಾಭ ಅದ ಹೇಳು? 4 ಮಕ್ಳು ಕಟ್ಕೊಂಡು ಊರಿಗೆ ಬಂದಿವ. ಸರ್ಕಾರ ಮನೆ ಹಾಕಿಲ್ಲ, ನಮ್ಮ ಮೈಸೂರು ಟೆನ್ಷನ್ ಹೋಗಲ್ಲ, ಒಂದು ಬಾತ್ರೂಮ್ ಹಾಕಿಲ್ಲ. ಮತ್ತೆ ಮಾಡ್ತೇವ ನೋಡಿ ಗಾಯ್ಸ್, ಹೆಂಗಂತಂದ್ರೆ ಇಲ್ಲಿ ದುಡಿಯಕಂತ ಬಂದವರು ಎಲೆಕ್ಷನ್ ಅಂತ ಬಂದಾಗ ಇಲ್ಲೇಸಿಂದ ಒಂದ್ 4-5 ದಿನ ದುಡಿಮೆ ಬಿಟ್ಟಿಗೆಸಿಂದ ಅವ್ರಿಗೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕಂತೇಳಿ ಊರಿಗೆ ಹೋಗ್ತಾರ. ಓಟ್ ಹಾಕಿಸಿಂದ ಅವ್ರನ್ನ ವಿಧಾನಸಭಾ ಒಂದು ಅರಮನೆ ಕೂಡಿಸ್ತಾರ. ಬಟ್ ಇವ್ರು ಎಂತ ಅರಮನೆ ಆಗಿರ್ತಾರ ನೀವೇ ನೋಡ್ಬೇಕಾದ್ರೆ. ಸಣ್ಣದು ಒಂದು ರೂಮ್ ಒಂದು ರೂಮ್ ಮಾಡ್ಕೊಂತಾರ ನಮ್ಮ ಮಕ್ಕಳು. ಮಾಡ್ಕೊಂಡ್ ಮತ್ತೆ ಹೋಗಿದ್ದು ಇವನಿಗೆ 3 ಮಕ್ಕಳು, ಒಬ್ಬ 4 ಮಕ್ಕಳು. ಗಾಯ್ಸ್, ನೀವು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ರಾಜಕಾರಣಿಗಳಿಗೂ ತಲುಪವರಿಗೂ ಶೇರ್ ಮಾಡಿ.